ರಾಜೇಶ್ ಅಂತ ದಾವಣಗೆರೆಯಿಂದ. ಓಕೆ, ದಾವಣಗೆರೆಯಿಂದ ರಾಜೇಶ್ ಅಂತ ಕರೆ ಮಾಡಿದ್ದಾರೆ. ರಾಜೇಶ್ ನಮಸ್ತೆ, ತಮ್ಮ ಸಮಸ್ಯೆ ಹೇಳಿ. ಹೇಳಿ ರಾಜೇಶ್, ತಮ್ಮ ಸಮಸ್ಯೆ ಏನು ಕೇಳಿ. ಇಲ್ಲಿಗೆ ಈ ಲಿಂಗ ಇದಾದ ತಕ್ಷಣ ಸ್ಟ್ರೈಟ್ ಆಗೋದಿಲ್ಲ. ಹಾ ನಿಮಿರಿಕೆ ಉಂಟಾಗೋದಿಲ್ಲ, ಬೆಂಡ್ ಆಗ್ಬಿಡ್ತದೆ. ಬೆಂಡ್ ಆಗುತ್ತೆ. ರಾಜೇಶ್, ಈ ಬೆಂಟ್ ಪೀನಿಸ್ ಅಂತೀವಿ. ಈ ಬೆಂಟ್ ಪೀನಿಸ್ ಯಾತಕ್ಕಾಗುತ್ತೆ ಅಂತಂದ್ರೆ ಶಿಶ್ನುವಿನ ಒಂದು ಭಾಗದಲ್ಲಿ ಫೈಬ್ರೋಟಿಕ್ ಟಿಶ್ಯೂ ಅಂದರೆ ಒಳಗಡೆ ಇರತಕ್ಕಂಥ ಶಿಶ್ನುವಲ್ಲಿ ಒಳಗಡೆ ಇರತಕ್ಕಂಥ ಸ್ಪಾಂಜಿ ಟಿಶ್ಯೂ ಹೋಗ್ಬಿಟ್ಟು ನಾರು ಕಟ್ಟಿದ್ರೆ ಅಥವಾ ಅಲ್ಲಿ ಕ್ಯಾಲ್ಸಿಫಿಕೇಶನ್ ಆದರೆ ಅದನ್ನು, ಅಥವಾ ಅದು ಸ್ಪಾಂಜಿ ಟಿಶ್ಯೂ ರಿಪ್ಲೇಸ್ಮೆಂಟ್ ಆದರೆ ಆಗ ಏನಾಗುತ್ತೆ, ಶಿಶ್ನು ಡೊಂಕಾಗುತ್ತೆ. ಇದಕ್ಕೆ ಪೆರೋನಿಸ್ ಡಿಸೀಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಈ ಡೊಂಕಾದ ಶಿಶ್ನುವಿನ ಸರಿಪಡಿಸ್ಲಿಕ್ಕೆ ಹಲವಾರು ತಂತ್ರಗಳಿದೆ. ಅದು ಮೊದಲನೇದಂದರೆ ಈ ಪೀನೈಲ್ ವೆಯ್ಟ್ಸ್. ಈಗ ತಾನೇ ಹೇಳ್ತಾ ಇದ್ದೆ, ಶಿಶ್ನುವಿನ ತುದಿಗೆ ಕೆಲವಾರು ತೂಕಗಳನ್ನು ಕಟ್ಟಿ ತೂಕದ ಸಹಾಯದಿಂದ ಶಿಶ್ನುವನ್ನು ಅದನ್ನು ಸ್ಟ್ರೈಟ್ ಮಾಡ್ಬೋದು ಮತ್ತು ಉದ್ದ ಕೂಡ ಮಾಡ್ಬೋದು. ಎರಡನೇದು ಈ ವ್ಯಾಕ್ಯೂಮ್ ಪಂಪ್ ಅಂತ, ಸರಿಯಾದ ಅಳತೆಯ ವ್ಯಾಕ್ಯೂಮ್ ಪಂಪನ್ನು ಹಾಕಿ ಶಿಶ್ನುವನ್ನು ಈ ನಿರ್ವಾತದಿಂದ ಎಳಿತಾ ಹೋದರೆ ಆಗ ಕೂಡ ಶಿಶ್ನು ಉದ್ದನೂ ಆಗುತ್ತೆ ಮತ್ತು ಸ್ಟ್ರೈಟ್ ಆಗುತ್ತೆ. ಮೂರನೇದು ಹೈಡ್ರೋನ್ಯೂಮೋ ವ್ಯಾಕ್ಯೂಮ್ ಪಂಪ್ ಅಂತ, ನೀರು ಮತ್ತು ಗಾಳಿ ಎರಡನ್ನೂ ನಿರ್ವಾತ ಮಾಡಿ ಶಿಶ್ನುವಿನ ಸುತ್ತ ಎಳೆಯೋದ್ರ ಮುಖಾಂತರ ಈ ಹೈಡ್ರಾಲಿಕ್ ಪ್ರೆಷರಲ್ಲಿ, ಅಂದರೆ ವಾಟರ್ ಪ್ರೆಷರಿಂದ ಶಿಶ್ನುವನ್ನು ಸ್ಟ್ರೈಟ್ ಮಾಡ್ಬೋದು, ಅಂದರೆ ನೇರ ಮಾಡ್ಬೋದು ಮತ್ತು ಅದನ್ನು ಉದ್ದ ಕೂಡ ಮಾಡ್ಬೋದು. ಇನ್ನು ನಾಲ್ಕನೇದು ಅಂದರೆ ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾ, PRP ಅಂತ. ನಿಮ್ಮದೇ ರಕ್ತವನ್ನು ತೆಗೆದುಕೊಂಡು ಅದನ್ನು ಸಂಸ್ಕರಣೆ ಮಾಡಿ ಅದು ಯಾವ ಜಾಗದಲ್ಲಿ ಆ ಫೈಬ್ರೋಸಿಸ್ ಆಗಿದೆ ಆ ಜಾಗಕ್ಕೆ ಇಂಜೆಕ್ಟ್ ಮಾಡೋದ್ರ ಮುಖಾಂತರ ಅಲ್ಲಿ ನಾರುಗಳನ್ನು ಬಿಡಿಸಿ ಮತ್ತೆ ಶಿಶ್ನುವನ್ನು ಉದ್ದನೂ ಮಾಡ್ಬೋದು ಮತ್ತು ಸ್ಟ್ರೈಟು ಮಾಡ್ಬೋದು. ಜೊತೆಗೆ ಒಂದು ಕಲರ್ ಡಾಪ್ಲರ್ ಪೀನಿಸ್ ಮಾಡಿ ಯಾವ ಜಾಗದಲ್ಲಿ ಫೈಬ್ರೋಸಿಸ್ ಅಥವಾ ಕ್ಯಾಲ್ಸಿಫಿಕೇಷನ್ ಆಗಿದೆ ನೋಡಿ ಅದನ್ನು ಈ ಯಾವುದೇ 4 ಮೆಥಡ್ಗಳಲ್ಲಿ ಸರಿಪಡಿಸ್ಲಿಕ್ಕೆ ಆಗದೆ ಹೋದರೆ, ಅಂದರೆ ಟ್ರ್ಯಾಕ್ಷನ್ ಕೊಟ್ಟು ಎಳೆಯೋದು, ಪೀನೈಲ್ ವೆಯ್ಟ್ಸ್ ಹಾಕೋದು, ಪೀನೈಲ್ ಜೆಲ್ಕಿಂಗ್ ಮಾಡೋದು, ಜೊತೆಗೆ ಈ PRP ಇಂಜೆಕ್ಷನ್ ಕೊಡೋದು, ಇವುಗಳನ್ನಲ್ಲಿಂದ ವ್ಯಾಕ್ಯೂಮ್ ಪಂಪಿಂದ ಸರಿಪಡಿಸ್ಲಿದ್ರೆ ಒಂದು ಸಣ್ಣ ಶಸ್ತ್ರಚಿಕಿತ್ಸೆ ಮಾಡಿ ಆ ಫೈಬ್ರೋಟಿಕ್ ಟಿಶ್ಯೂ, ಅಂದರೆ ನಾರು ಕಟ್ಟಿರೋ ಜಾಗದಲ್ಲಿ ಆ ನಾರುಗಳನ್ನು ಬಿಡಿಸೋದ್ರ ಮುಖಾಂತರ ಕೂಡ ಅದನ್ನು ನೆಟ್ಟಕ್ಕೆ ಮಾಡ್ಬೋದು. ಮತ್ತು ಲಾಸ್ಟ್ಲಿ ಈ ಒಂದು ಫಿಸಿಯೋಥೆರಪಿ ಅಂತಂದರೆ ಪೀನೈಲ್ ಆಯಿಲ್ಗಳು ಸಿಗ್ತದೆ. ಈ ವಿಶೇಷವಾಗಿ ಹರ್ಬಲ್ ಆಯಿಲ್ಗಳು, ಆಯುರ್ವೇದಿಕ್ ಆಯಿಲ್ಗಳು ಸಿಗ್ತದೆ, ಮಸಾಜ್ ಆಯಿಲು. ಅದನ್ನು ಹಾಕಿ ಒಂದು 3 ರಿಂದ 6 ತಿಂಗಳು ನೀವು ಅದ್ರ ಮುಖಾಂತರ ಕೂಡ ಈ ಶಿಶ್ನುವನ್ನು ಡೊಂಕವನ್ನು ಸರಿಪಡಿಸ್ಬೋದು. ಯಾವುದಾದ್ರೂ ಒಂದು ಮೆಥಡಲ್ಲಿ ನೀವು ಸರಿಪಡಿಸ್ಕೊಳ್ಳಿ.